ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಅಂತಂದ್ರೆ ಮುದ್ದೇಬಾಳದಲ್ಲಿ ನಡೆಯುತ್ತಿರುವಂತಹ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವವನ್ನು ಬೈಕ್ ಮ್ಯಾಗ ಇವತ್ತ ಎಲ್ಲ ಮುದ್ದೆಬಾಳನ್ನ ತೋರಿಸ್ತಾರಂತ ನನಗೆ. ಅದಕ್ಕೆ ಇಬ್ಬರು ಕೂಡಿ ಹಂಟಿ ಇವತ್ತ ನೈಟ್ ಇವಾಗ 3 ವರ್ಷಕ್ಕೊಮ್ಮೆ ನಡೆಯುವಂಥ ಗ್ರಾಮ ದೇವತೆಯ ಒಂದು ಮಹೋತ್ಸವವನ್ನು ನಾವು ನೋಡ್ತಿರ್ಬೋದು ಸ್ನೇಹಿತರೆ. ರಾತ್ರಿ ಈಗ 10 ಗಂಟೆ ಆಗಿರ್ಬೋದು ಸ್ನೇಹಿತರಲ್ಲ. ಇದೇ ಬಸವೇಶ್ವರ ಸರ್ಕಲ್ ಮುದ್ದೇಬಾಳದ ಒಂದು ದೊಡ್ಡ ಸರ್ಕಲ್ ಸ್ನೇಹಿತರೆ. ಈ ಸರ್ಕಲ್ ತುಂಬಾ ಲೈಟ್ ಗಳನ್ನ ಯಾವ ರೀತಿ ಜೋರ್ ಐತಿ, ಫುಲ್ ಜೋರ್ ಐತಿ, ಗಿಚ್ ಗಿಲ್ಗಿಲ್ ಐತಿ. ಎಲ್ಲಾರು ಬಂದ್ ನೋಡ್ರಿ. ಸ್ನೇಹಿತರೆ, ಇವರೇ ನಮ್ಮ ಮಲ್ಲು ಸರ್. ನಿಮ್ಮ ಕಣ್ಣ ಮುಂದೆ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ತೋರಿಸ್ತಪ್ಪ ಅಂತಂದ್ರೆ ಮುದ್ದೇಬಾಳದಲ್ಲಿ ನಡೆಯುತ್ತಿರುವಂತಹ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವವನ್ನು ನಿಮ್ಗೆ ಎಲ್ಲ ಪರವಾಗಿ ಎಲ್ಲ ತಿಳಿಸ್ಕೊಡ್ತೀನಿ ಅಂತ ಬನ್ನಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಹಗಲತ್ತು ಯಾವ ರೀತಿ ಇತ್ತು ಏನಿತ್ತು ಅಂತ ಒಮ್ಮೆ ನೋಡ್ಕೊಂಡು ಬರ್ರಿ. ಆ ನಂತರ ನಾ ಏನು ಮಾಡ್ತೀನಪ್ಪ ಅಂದ್ರೆ ನೈಟು ಇಲ್ಲಿ ಏನೇನೈತಿ ಹೆಂಗೈತಿ ಎಲ್ಲ ತೋರಿಸ್ತೀನಿ ಅಂತ ಬನ್ನಿ. ಲಾಟ್ಸ್ಗೆ ಹೋಗೋಣಂತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಎಲ್ಲರಿಗೂ ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿಬಿಡಿ. ಮುದ್ದೇಬೇಳ ತಾಲೂಕಿನಲ್ಲಿರುವಂಥ ಪ್ರತಿಯೊಬ್ಬರಿಗೆ ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋನ ಎಲ್ಲರೂ ಆನಂದಿಸಿ ದಯವಿಟ್ಟು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸೋಣ ಅಂತ ಬನ್ನಿ ಸ್ನೇಹಿತರೆ. ಲೆಟ್ಸ್ ಗೋ.
ಸ್ನೇಹಿತರೆ ನೋಡ್ತಿರ್ಬೋದು ಯಾ ನಮ್ನಿ ಜನ ತುಂಬಿದಾರ ಸ್ನೇಹಿತರೆ. ಗ್ರಾಮ ದೇವತೆ ಜಾತ್ರಾ ಮಹೋತ್ಸವನ ಬಾಬಾ ಯಾವ ರೀತಿಯಾಗಿ ವಿಜೃಂಭಣೆಯಿಂದ ಆಚರಿಸಕತ್ತಾರಪ್ಪ ಅಂತಂದ್ರೆ ಕಣ್ಣಿಗೆ ನೋಡಾಕ 2 ಕಣ್ಣು ಸಾಲದು ಸ್ನೇಹಿತರೆ, ಇನ್ನೂ 2 ಕಣ್ಣು ಬೇಕನ್ಸುತ್ತೆ. ಆ ರೀತಿಯಾದ ಒಂದು ಮಹೋತ್ಸವ ಸ್ನೇಹಿತರೆ ನೋಡ್ತಿರ್ಬೋದು. ಇವಾಗ ನಮ್ಮ ಬಸವರು ಬೈಕ್ ಮ್ಯಾಗ ಇವತ್ತ ಎಲ್ಲ ಮುದ್ದೆಬಾಳನ್ನ ತೋರಿಸ್ತಾರಂತ ನನಗೆ. ಅದಕ್ಕೆ ಇಬ್ರು ಕೂಡಿ ಹೊಂಟಿ ಇವತ್ತು ನೈಟ್. ಇವಾಗ ಎಷ್ಟು 10 ಗಂಟೆ ಏನು ಆಗಿರ್ಬೋದು ಅನ್ಕೋತೀನಿ. 10 ಗಂಟೆ ಆಗೈತಿ. ಈಗ ನೋಡ್ಬೋದು ಅಂಬೇಡ್ಕರ್ ಸರ್ಕಲನ್ನು ನಿಮ್ಗೆ ತೋರಿಸ್ತೀನಿ ಅಂತ ಯಾವ ರೀತಿ ಐತಿ ನೋಡ್ಬೋದು ಸ್ನೇಹಿತರೆ. ನೋಡಿ ಕಲರ್ 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 ಸ್ನೇಹಿತರೆ. ನೈಟ್ ವ್ಯೂ ಅಂತೂ ಬೆಂಕಿ ವ್ಯೂ ಐತಿ ಸ್ನೇಹಿತರೆ. ನೀವು ನೋಡ್ತಿರ್ಬೋದು ಪ್ರತಿಯೊಂದು ಲೈಟಿಂಗ್ ಕಂಬಕ್ಕೆ ಏನಾಗೈತಪ್ಪ ಅಂತಂದ್ರೆ ಬರೇ ಬ್ಯಾನರ್ಗಳು ಸ್ನೇಹಿತರೆ. ಜನ ಇವಾಗ ಎಷ್ಟು ಜನ ಅದಾರಪ್ಪ ಅಂತಂದ್ರೆ ನಮ್ಮ ತಾಲೂಕದಾಗ ಅತಿ ವಿಜೃಂಭಣೆಯಿಂದ ನಡೆಯುವಂಥ ದೇವಸ್ಥಾನದ ಒಂದು ಜಾತ್ರೆಪ್ಪ ಅಂತಂದ್ರೆ ಅದು ನಮ್ಮ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ ಸ್ನೇಹಿತರೆ. ಇವಾಗ ನೋಡ್ತಿರ್ಬೋದು ನಾನು ನಮ್ಮ ದೋಸ್ತ್ 3 ಮಂದಿ ಕೂಡಿ ಮಾಡತ್ತಪ್ಪ ಅಂತಂದ್ರೆ ಈಗ ಪೂರ್ತಿ ಮುದ್ದೆಬಾಳನ್ನ ರೌಂಡ್ ಹೊಡಿತೀವಿ. ಪ್ರತಿಯೊಂದನ್ನು ನಿಮಗೆಲ್ಲ ತೋರಿಸ್ತೀವಂತ ಬನ್ನಿ ಸ್ನೇಹಿತರೆ. ಮುದ್ದೆಬಾಳದ ಗ್ರಾಮ ದೇವತೆಯ ಜಾತ್ರೆಯನ್ನ ಯಾವ ರೀತಿಯಾಗಿ ಎಂಜಾಯ್ ಮಾಡತ್ತಾರ ಮಂದಿ ಎಲ್ಲರೂ ನೋಡೋಣ ಅಂತ ನಾವು ಎಂಜಾಯ್ ಮಾಡ್ತೀವಿ ಅಂತ. ಫುಲ್ 5 ದಿನ ಅಂತೂ ಗಿಚ್ಚಿ ಗಿಲಿ ಸ್ನೇಹಿತರೆ. ಈಗ ನೋಡ್ಬೋದು ಈಗ ಪ್ರತಿಯೊಂದು ಓಣ್ಯಾಗೂ ಯಾವ ನಮ್ನಿ ಲೈಟ್ ಹಾಕ್ಯಾರ ಅನ್ನೋದು ನಿಮ್ಗೆಲ್ಲ ಇಲ್ಲಿ ಗೊತ್ತಾಗ್ತದ. ಕಣ್ಣಿಗಿಡಿ ಚಲೋ ಕಾಣುತ್ತೆ ಸ್ನೇಹಿತರೆ. ನೋಡ್ತಿರ್ಬೋದು ಅದ್ಭುತವಾದ ಒಂದು ಲೈಟಿಂಗ್ ಸ್ನೇಹಿತರೆ. ಲೈಟಿಂಗ್ಗೆ ತುಂಬ ಲಕ್ಷಾನುಗಟ್ಟಲೆ ಖರ್ಚು ಮಾಡ್ಯಾರಂತ ಸ್ನೇಹಿತರೆ. ನಮ್ಮ ಬಸ್ಸು ಬೆಳ್ ಕೊಡಾಕ್ತಾನ್ರಿ ಎಷ್ಟೇ ಪಿಕ್ರಿಸಾಗುತ್ತ ಹವಾ ಹಾಕೊಂಡು ಅದನ್ನ ಒಯ್ಬೇಕಾಯ್ತು. ಅದೇನು ಬಿಸಿಲಿನಿಂದ ಹವಾ ಹೋಗಿತ್ತು ಅದೇನಾ? ನಮ್ದು ಬಸ್ಸೊಂದು ಹವಾ ಭಾಳ ಐತಿ ಹಿಂಗಾಗಿ ಬಾಯ್ ಆರಾಮದ. ಈಗ ನೀವೆಲ್ಲ ನೋಡ್ತಿರ್ಬೋದು ಈ ಜಾತ್ರೆಗ 5 ದಿನ ಮನ್ಯಾಗ 5 ದಿನ ಗುಡ್ಯಾಗ ಊಟ ಮಾಡ್ತೀವಿ ನಾವಂತ್ರು. ಈಗ 5 ದಿನ ಅಂತೂ ಪೂರ್ತಿ ದೇವಸ್ಥಾನದಾಗ ಪಾಪ ಬಸ್ಸು.
ಮಧ್ಯಾಹ್ನ ಗುಂಗೋದಿನ ನಮ್ ದೋಸ್ತ್ ಬರೀ ಊಟಕ್ಕೆ ಹೋಗ್ತಾನ ನೋಡ್ರಿ ಯಾಕೆ ಊಟ ಬಿತ್ತಂದ್ರ ಮುಂದೆ ಏನಾದ್ರು ಸಿಕ್ಕಿತ್ತು. ಪ್ರತಿಯೊಂದು ಓಣ್ಯಾಗು ಲೈಟ್ ಅಪ್ಪ ಅಂದ್ರೆ ಲೈಟ್, ಬೆಂಕಿ ಲೈಟ್. ನಮ್ ಬಸ್ಸನ್ ಬೈಕ್ ಬರೇ ಬಂದ್ಬಿಡುತ್ತೆ. ಅದಕ್ಕೊಂದು ಏನ್ರ ಸಜೆಷನ್ ಕೊಡೋರು ಇದ್ರೆ ಕೊಡ್ರಿ, ಪಟ 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 ಕಾಮೆಂಟ್ ಮಾಡ್ತೇವೆ. ಅದೇ ಕಾಮೆಂಟ್ದಾಗ ತಿಳ್ಸಂತ ಹೇಳತ್ನಪ್ಪ. ಸ್ನೇಹಿತರೆ, ಇವಾಗ ನಾವು ಶ್ರೀ ಗ್ರಾಮ ದೇವತೆ ಹತ್ರನ ಬಂದೀವಿ, ದೇವಸ್ಥಾನದ ಹತ್ರ ಬಂದೀವಿ. ನೋಡ್ಬೋದು ಸ್ನೇಹಿತರೆ ಯಾವ ರೀತಿಯಾಗಿ ಅದ್ಭುತವಾಗಿ ಕಾಣುತ್ತೆ ಅನ್ನೋದು ನಿಮಗೂ ಕೂಡ ತೋರಿಸ್ತೀನಿ ಅಂತ. ಬನ್ನಿ ನೋಡಿ ಬನ್ನಿ. ನಮಗೆ ದಾರಿ ಕಾಣಲ್ಲ ಬಸ್ಸಿನ ಮುಂದೆ ಹಿಡ್ಬಿಟ್ಟೇನಿ. ನೋಡ್ತಿರ್ಬೋದು 3 ವರ್ಷಕ್ಕೊಮ್ಮೆ ನಡೆಯುವಂತ ಗ್ರಾಮ ದೇವತೆಯ ಒಂದು ಮಹೋತ್ಸವನ್ನ ನೋಡ್ತಿರ್ಬೋದು ಸ್ನೇಹಿತರೆ. ರಾತ್ರಿ ಈಗ 10 ಗಂಟೆ ಆಗಿರ್ಬೋದು ಸ್ನೇಹಿತರೆ. 10 ಗಂಟೆ ಆದ್ರೂ ಯಾವ ರೀತಿಯಾಗಿ ಜನ ಅಡ್ಡಾಡಕ್ತಾರ ನೀವೆಲ್ಲ ನೋಡ್ತೀರಿ. ಈ ಜಾತ್ರೆಯನ್ನ ಪ್ರತಿಯೊಬ್ರು ಕೂಡ ಆನಂದಿಸ್ತಿರ್ತಾರ. ಈ ಜಾತ್ರೆಗೋಸ್ಕರ ತುಂಬಾ ಜನ ಕಾಯ್ತಾ ಇರ್ತಾರೆ. ಯಾವಾಗ ಈ ಜಾತ್ರೆ ಬರ್ತಾ, ಯಾವಾಗ ನಾವು ಎಂಜಾಯ್ ಮಾಡೋಣ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಜಾತಿ ಭೇದ ನೋಡದೆ ಪ್ರತಿಯೊಬ್ರು ಕೂಡ ಎಲ್ಲರೂ ನಿಂತು ಈ ಜಾತ್ರೆಯನ್ನ ಮಾಡ್ತಾರ ಸ್ನೇಹಿತರೆ. ನೀವೆಲ್ಲ ನೋಡ್ತಿರ್ಬೋದು. ಒಂದು ನಿಮ್ಗ ವಿಡಿಯೋನ ಕ್ಲಿಪ್ ಅನ್ನ ಹಾಕ್ತೀನಿ ಅಂತ ಯಾವ ರೀತಿ ಕಾಣುತ್ತಾ ನೋಡ್ರಿ. ಲೈಟಿಂಗ್ಸ್ ಮಾತ್ರ ಬೆಂಕಿ ಅದಾವ ಸ್ನೇಹಿತರೆ. ಬನ್ನಿ, ಲೆಟ್ಸ್ ಗೋ. ನನ್ನಿಂದ ನೋಡಕ್ತಿರ್ಲ ಈ ದೇವಸ್ಥಾನ ಯಾವ ರೀತಿ ಅದ್ಭುತ ಕಾಣುತ್ತೆ ಸ್ನೇಹಿತರೆ. ಲೈಟಿಂಗ್ ಅಂತೂ ಬೆಂಕಿ ಐತೆ ಸ್ನೇಹಿತರೆ. ಲಕ್ಷಾಂತರ ಖರ್ಚು ಮಾಡ್ಯಾರ ಅಂತ ಅದು ಬೆಂಕಿ ಆಗತ್ತೈತೆ ಸ್ನೇಹಿತರೆ. ನೋಡ್ತಿರ್ಬೋದು ಅದ್ಭುತವಾಗಿ ಮ್ಯಾಗೊಂದು ಯಾವ ಥರ ಡಿಸೈನ್ ಕಾಣತೈತಿ, ಅದ್ಭುತವಾಗಿ ಕಾಣತೈತಿ. ನೀವು ಕೂಡ ನೋಡಿ ದಯವಿಟ್ಟು. ಮಾಡ್ತನಪ್ಪ ಅಂತಂದ್ರೆ ಆ ದೇವಿಯ ಹತ್ರ ಹೋಗ್ತೀನಂತ ಹೋಗಿ ನಿಮಗೆಲ್ಲ ತೋರಿಸ್ತೀನಿ ದೇವಸ್ಥಾನ ಯಾವ ರೀತಿ ಅದ್ಭುತವಾಗಿ ಕಾಣ್ತೈತಿ, ಯಾವ ರೀತಿ ಅಲಂಕಾರದಿಂದ ಕಾಣ್ತೈತಿ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಂತ ಬನ್ನಿ ಸ್ನೇಹಿತರೆ. ಇವಾಗ ಆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ನೋಡ್ತಿರ್ಬೋದು ಅಮ್ಮನವ್ರ ಹತ್ರ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಅವರೆಲ್ಲ ಇಬ್ಬರು ಮುಂದೆ ಹೋಗ್ಯಾರ. ನಾನು ವಿಡಿಯೋ ಮಾಡೋಕೆ ಲೇಟ್ ಆಯಿತು, ಅದ್ರ ಸಂಬಂಧ ಇವಾಗ ನಾನು ಮುಂದೆ ಸ್ನೇಹಿತರೆ ನೋಡ್ತಿರ್ಬೋದು ಈ ದೇವಸ್ಥಾನದಾಗ ಯಾವ ರೀತಿಯಾಗಿ ಎಲ್ಲ ನೋಡಿದ್ರೆ ಅನ್ಕೋತೀನಿ ನಾನು. ಸ್ನೇಹಿತರೆ, ಪ್ರತಿ 3 ವರ್ಷಕ್ಕೆ ಬರುವಂತಹ ಗ್ರಾಮ ದೇವತೆ ಇದು ಜಾತ್ರಾ ಮಹೋತ್ಸವ ಸ್ನೇಹಿತರೆ. ಈ ಮಹೋತ್ಸವನ್ನ ನೋಡಾಕ ಈ ಊರಿನ ಜನರು ಮತ್ತು ಸುತ್ತಮುತ್ತಲು ಇರುವಂತ ಹಳ್ಳಿಯ ಜನರು ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಸ್ನೇಹಿತರೆ. ಈ ದೇವಸ್ಥಾನದ ಜಾತ್ರೆ ಯಾವಾಗ ಬರ್ತದ, ಅಮ್ಮನವರ ಜಾತ್ರೆ ಯಾವಾಗ ಬರ್ತದ ಅಂತ ಕಾಯ್ತಾ ಇರ್ತಾರೆ ಸ್ನೇಹಿತರೆ. ನಾವು ಕೂಡ ಕಾತುರದಿಂದ ಕಾಯ್ತಾ ಇದ್ವಿ. ಅಂತೂ ಜಾತ್ರೆ ಬಂತು, ಜಾತ್ರೆ ನಡೀತಾ ಇದೆ ಸ್ನೇಹಿತರೆ. ಇನ್ನೂ ಹಲವಾರು ವಿಶೇಷವಾದ ಕಾರ್ಯಕ್ರಮಗಳು ಕೂಡ ಇದಾವೆ ಸ್ನೇಹಿತರೆ. ಇಲ್ಲಿ ನೀವೆಲ್ಲ ಬಂದು ಪಾಲ್ಗೊಂಡು ಪ್ರತಿಯೊಂದು ಕಾರ್ಯಕ್ರಮವನ್ನ ನೋಡಿ ಯಶಸ್ವಿಗೊಳಿಸ್ತಾರೆ. ಈಗ ನಾವು ಗ್ರಾಮ ದೇವತೆಯನ್ನ ನೋಡ್ಕೊಂಡು ನಾವು ಮುಂದೆ ಈಗ ಹೋಗ್ತೀವಿ ಸ್ನೇಹಿತರೆ. ಪ್ರತಿಯೊಂದನ್ನ ನಾವು ತೋರಿಸ್ಕೊಂತ ಬರ್ತೀವಿ ಅಂತ ನೀವೆಲ್ಲ ನೋಡ್ಕೊತ ಬನ್ನಿ ಸ್ನೇಹಿತರೆ. ಈ ಜಾತ್ರೆಯನ್ನ ನಾವು ಕೂಡ ಎಂಜಾಯ್ ಮಾಡೋಣ ಅಂತ ಈಗ ಹೋಗೋಣ ಲೆಟ್ಸ್ ಗೋ. ಬನ್ನಿ. ನಮ್ಮ ಮುದ್ದೇಬೇಳ ತುಂಬಾ ಬರೀ ಬ್ಯಾನರ್ಗಳ ಒಂದು ಸೂರಿಮೇಳೆ ಸ್ನೇಹಿತರೆ. ಬ್ಯಾನರ್ ಜಾತ್ರೆ ಅನ್ಬೋದು ಸ್ನೇಹಿತರೆ ಹೆಚ್ಚು ಕಡಿಮೆ. ಸ್ನೇಹಿತರೆ, ಹಲವಾರು ಕಾರ್ಯಕ್ರಮಗಳದಾವು. ದಯವಿಟ್ಟು ಎಲ್ಲರೂ ನೋಡಕ್ ಬರ್ರಿ. ಯಾಕಪ್ಪ ಅಂತಂದ್ರ ಮತ್ತ ಒಳ್ಳೆ ಸಿಗಂಗಿಲ್ಲ ಈ ಪ್ರೋಗ್ರಾಮ್ಗಳು. ಸಂಗೀತ ರಸಮಂಜರಿ ಯಾವು ಇವು ಹೀಗಾಗಿ ಬರ್ರಿ. ಈಗ ನಾವು ಸರ್ಕಲ್ ಕಡೆ ಹೊಂಟಿದ್ದೀವಿ ಸ್ನೇಹಿತರೆ. ನೋಡ್ತಿರ್ಬೋದು
ಇಲ್ಲೊಂದು ಯಾವ್ದೋ ಪ್ರೋಗ್ರಾಮ್ ಇದ್ದಂಗೆ ಐತೆ ರಾತ್ರಿ ಇವತ್ತ ನೋಡ್ಬೋದು ಸ್ನೇಹಿತರೆ. ಬ್ಯಾನರ್ ಯಾವ ರೀತಿ ಅದಾವು ಇಡೀ ಮುದ್ದೆದ ತುಂಬಾ ಬ್ಯಾನರ್ 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 ಬ್ಯಾನರ್ಗಳ ಜಾತ್ರೆ ಆಗಿಬಿಟ್ಟೈತಿ. ಏನ್ ಮಾಡೋದು, ಎಲ್ಲರ ಒಂದು ಜಾತ್ರೆ ಅಂದ್ರೆ ಹಂಗಲ್ಲ ಸ್ನೇಹಿತರೆ. ಈಗ ಕೆಲಸ ಮಾಡೋರ್ ಹಂಗ ರಾತ್ರಿ ಕೆಲಸ ಮಾಡ್ತಾ ಇದಾರ ಸ್ನೇಹಿತರೆ. ಇನ್ನು ಸ್ನೇಹಿತರೆ ಇವಾಗ ನಾವು ಸರ್ಕಲ್ದಾಗ ಹೋಗ್ತೀವಿ. ಸರ್ಕಲ್ದಾಗ ಹೋಗಿಂದ ಬಸವಣ್ಣ ಯಾವ ರೀತಿ ಕಾಣ್ತಾನ ನಿಮ್ಗೆ ತೋರಿಸ್ತಾನಂತ. ಸ್ನೇಹಿತರೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಅನುಮತ ಕೆಲಸ ಮಾಡತ್ತಾರ ಸ್ನೇಹಿತರೆ. ಅವರಿಗೆ ನಮ್ಮ ಕಡೆಯಿಂದ ಒಂದು ಸೆಲ್ಯೂಟ್. ಇಲ್ಲೇ ನಿಂದ್ರಿಸ ಬಸ್ಸು ಬಸ್ಸು ಇಲ್ಲೇ ನಿಂದ್ರಿಸ. ಸ್ನೇಹಿತರೆ ಇದೆಲ್ಲ ನೀವು ನೋಡತ್ತಿರಲ್ಲ, ಇದೇ ಬಸವೇಶ್ವರ ಸರ್ಕಲ್ ಮುದ್ದೇಬಾಳದ ಒಂದು ದೊಡ್ಡ ಸರ್ಕಲ್ ಸ್ನೇಹಿತರೆ. ಈ ಸರ್ಕಲ್ ತುಂಬಾ ಲೈಟ್ಗಳನ್ನ ಯಾವ ರೀತಿಯಾಗಿ ಅದ್ಭುತವಾಗಿ ಹಾಕಿದ್ದಾರೆ ಅನ್ನೋದು ನೋಡ್ಬೋದು ಸ್ನೇಹಿತರೆ. ಮತ್ತು ಇಲ್ಲಿ ಸುತ್ತಮುತ್ತ ನೋಡ್ತಿರ್ಬೋದು ಸ್ನೇಹಿತರೆ, ಬರೀ ಬ್ಯಾನರ್ಗಳು ತುಂಬ ಸ್ನೇಹಿತರೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ 3 ವರ್ಷಗಳ ನಂತರ ಮತ್ತು ದ್ಯಾಮೋನ್ ಜಾತ್ರೆ ಬಂದೈತಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಎಲ್ಲರೂ ಯಾವ ರೀತಿಯಾಗಿ ಎಂಜಾಯ್ ಮಾಡತ್ತಾರ ಅನ್ನೋದು ನೀವೆಲ್ಲ ನೋಡ್ತಿರ್ಬೋದು. 10 ಆಗಲಿ 11 ಆಗಲಿ 12 ಆಗಲಿ 1 ಆಗಲಿ ಅಷ್ಟ್ರ ಮಟನೂ ಸ್ನೇಹಿತರೆ ಇಲ್ಲಿ ಏನು ಮಾಡ್ತಾರಪ್ಪ ಅಂತಾರೆ ಅಡ್ಡಾಡ್ತಾ ಇರ್ತಾರೆ. ಹಂಗ ಜಾತ್ರೆಯನ್ನು ನೋಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ನಾವು ಕೂಡ ಇಲ್ಲೇ ಮುದ್ದೆಬಾದಾಗ ಅದೀವಿ. ನಿಮಗೆಲ್ಲ ಇವತ್ತು ವಿಡಿಯೋ ಮಾಡಿ ತೋರಿಸ್ಬೇಕು ಅನ್ನೋದೊಂದು ನನಗೆ ಆಸೆ ಇತ್ತು ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಏನು ಮಾಡಿದ್ನಪ್ಪ ಅಂತಂದ್ರೆ ವಿಡಿಯೋ ಮಾಡಿ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ನನ್ನ ಫ್ರೆಂಡ್ ಬಸವರಾಜ್ ರಾಪುರವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ಯಾಕಪ್ಪ ಅಂತಂದ್ರೆ ಅವರೇ ವಿಡಿಯೋ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸರ್ಕಲ್ ಬಂದು ಸರ್ಕಲ್ ಇಟ್ಟ ಮುಂದೆ ಎಲ್ಲಿಗೋನ ಈಗ ಒಳ ನಡಿ ಜಾತ್ರೆಗೆ ಅವನ ಸ್ನೇಹಿತರೆ. ಈಗ ಜಾತ್ರೆಗೆ ಹೋಗಿ ಅನ್ನಕತ್ತಾನ, ನಾವು ಹೋಗೋಣ ಅಂತ ಬನ್ನಿ. ಜಾತ್ರೆಗೆ ಯಾವ ರೀತಿಯಾಗಿ ಕಾಣ್ತೈತೆ ಅನ್ನೋದು ನೋಡೋಣ ಅಂತ. ಲೈಟಿಂಗ್ಸ್ ಅವು ಇವು ಆಟ ಆಡುವಂಥ ಪ್ರತಿಯೊಂದು ಸಾಮಾನುಗಳು ಭಾರಿ ಭಾರಿ ಅದಾವು. ಬನ್ನಿ ಹೋಗೋಣ ಅಂತ. ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ, ನೊಂದು ಬೆಂದು ಬಂದೋರಿಗೆ ನ್ಯಾಯ ದೇವತೆ. ಸ್ನೇಹಿತರೆ ಇದು ಬಾಗಲಕೋಟೆ ರಸ್ತಾ ಸ್ನೇಹಿತರೆ. ಇದು ಯಾವ ರೀತಿಯಾಗಿ ಅದ್ಭುತ ಕಾಣತೈತಿ ನೋಡ್ಬೋದು ಸ್ನೇಹಿತರೆ. ಅದೇ ಲೈಟು ಸ್ನೇಹಿತರೆ. ಒಟ್ಟ ಈ ಮುದ್ದೇಬಾಳ ಎಂಡಿಂಗ್ ಮಟನು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಲೈಟಿಂಗ್ಸ್ ಅನ್ನ ಹಾಕಿದಾರ ಸ್ನೇಹಿತರೆ. ನೋಡ್ತಿರ್ಬೋದು. ಕಲಿ ಇರ್ತದ್ರಿ ಅಲ್ಲಣ್ಣ ಟ್ಯಾಟು ಹಾಕ್ಸ್ಬೇಕಂತ ಮಾಡಿದ್ದೆ. ಅದಕ್ಕೆ ಮತ್ತೆ ಹೋಗ್ಲಿಕ್ಕೆ ಮಾಡ್ತೇವೆ. ಮತ್ತೆ ಅವ್ರಿಗೆ ಒಂದು 5,000 ಹಾಕೊಂಬಂದೆ. ಅಲ್ಲ ಈಗೇನು ಸ್ನೇಹಿತರೆ ನಮ್ಮ ಬಸ್ಸು ಬಸ್ಸು ಹೊಂಟಲ್ಲ ಒಮ್ಮೆ ಒಳಗನಿ ವೈಭವಗಳಿಂದ ಕೂಡಿದಂತ ಮುದ್ದೆಬಾಳ ಸ್ನೇಹಿತರೆ. ಈಗ ಇಲ್ಲಿ ನಾವ್ ಏನ್ ಮಾಡ್ತೇವಪ್ಪ ಅಂತಂದ್ರೆ ಜಾತ್ರೆ ಈಗ ಆಟ ಆಡೋ ಸಾಮಾನು ಇದಾವಲ್ಲ ಅಲ್ಲಿ ಹೊಂಟಿವಿ ಸ್ನೇಹಿತರೆ. ಅಲ್ಲಿ ಚೆಂದ ಕಾಣ್ತದ ಹೆಂಗ್ ಕಾಣ್ತದ ಎಲ್ಲ ತೋರಿಸ್ಕೊಡ್ತೀವಿ. ಬನ್ನಿ ಸ್ನೇಹಿತರೆ ಒಳಗೆ ಹೋಗೋಣ ಅಂತ. ಸ್ನೇಹಿತರೆ ಎಲ್ರು ಜಾತ್ರೆ ಮಾಡಕ್ ಬಂದಾರ ಇವತ್ತ. ಪ್ರೀತಿ ನೀಡೋನ್ ದೋಸ್ತ ಕಣೋ, ಸ್ನೇಹಿತರೆ ಇವರು ಶ್ರೀಕಾಂತ್ ಸರ್ ನಮ್ಮ ಆತ್ಮೀಯವರು. ಜೋರ್ ಐತಿ, ಫುಲ್ ಜೋರ್ ಐತಿ, ಗಿಚ್ ಗಿಲ್ಗಿಲ್ ಐತಿ. ಎಲ್ಲಾರು ಬಂದ್ ನೋಡ್ರಿ, ಎಂಜಾಯ್ ಮಾಡ್ರಿ. ಥ್ಯಾಂಕ್ ಯು ಸರ್. ಸ್ನೇಹಿತರೆ ಇವಾಗ ನಾವು ಜಾತ್ರೆ ಒಳಗ ಹೊಂಟಿದೀವಿ. ನೋಡೋಣ ಅಂತ ಅಲ್ಲಿ ಏನೇನು ವಿಶೇಷ ಐತಿ ಏನೈತಿ ಎಲ್ಲಾ ತೋರಿಸ್. ಬಸ್ಸು ನಾನು ಮತ್ತ ಶರಣು 3 ಮಂದಿ ಕೂಡಿ ಈಗ ಪೂರ್ತಿ ಜಾತ್ರೆಯನ್ನ ಎಂಜಾಯ್ ಮಾಡಕ್ ಹೊಂಟಿದೀವಿ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು ಕಲರ್ ಕಲರ್ ಏನೇನ ಹಾಕೊಂತ ಬರಾಕತ್ತಾರೆ. 20 ದಿನಗಳ ಕಾಲ ನಡೆಯುವಂತಹ ಜಾತ್ರೆ ಸ್ನೇಹಿತರೆ ಇದು. ಅದ್ಭುತ ಜಾತ್ರೆ. ನೋ ಕಮೆಂಟ್ಸ್. ಸೋನು ನಿಗಮ್ ಲೈಟ್ ಅಂತೂ ಪಕ 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 ಅಂತ ಕಣ್ಣಿಗಂತೂ ಕುಟ್ಟಾವ. ಹಂಗ
ಎಲ್ಲ ಸುತ್ತಮುತ್ತ ನೋಡ್ತಿರ್ಬೋದು. ನಿಮ್ಗೆ ಏನೇನು ಸಾಮಾನು ಬೇಕು ಹೇಳ್ರಿ, ಆರ್ಡರ್ ಮಾಡಿ ಪಟ 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 ಕಳಿಸೋಣ ಅಂತ. ಈಗ ಬರೇ 20 ರೂಪಾಯಿ, ಬರೇ 20 ರೂಪಾಯಿ ಬಸ್ಸು. ನೋಡ್ರಿ ಸ್ನೇಹಿತರೆ, ಎಷ್ಟು ಎಂಜಾಯ್ ಮಾಡತ್ತಾರ ಜನ, ಲಕ್ಷಾನುಗಟ್ಟಲೆ ಜನ ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ಅಲ್ಲಿ ಜೋಕಾಲಿ, ಇದು ಅದು ಡ್ರ್ಯಾಗನ್ನು, ಅವು ಹೊಸ 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 ಆಟ ಆಡುವಂಥ ಸಾಮಾನುಗಳು ಬಂದವು ಸ್ನೇಹಿತರೆ. ಅವೆಲ್ಲ ಆಟ ಆಡಕತ್ತಾರ. ನೀವು ಆಡ್ರಿ, ನಾವು ಅಂತೂ ಆಡಿದ್ವಿ ಸ್ನೇಹಿತರೆ. ಅದೊಂದು ವಿಡಿಯೋನ ಬೇರೆ ಹಾಕ್ತೀನಂತ. ಈಗೆಲ್ಲ ನೋಡಿ ಎಷ್ಟು ಜನ ಇದ್ದಾರೆ ನೋಡ್ರಿ. ಒಂದು ಇರಿಬಿ ಅಡ್ಡಾಡಕ್ಕೆ ಸಂದಿಲ್ಲ ರೀ. ಬಗನ ಇರಿಬಿ ಅಡ್ಡಾಡ್ತಪ್ಪ ಅಂದ್ರೆ ಕಲಾಸ ಆಗತ್ತೆ ರೀ. ಆಗಿ ಇಲ್ಲಿ ಜಾಗ ಫುಲ್ ಆಗಿಬಿಟ್ಟೈತೆ ರೀ. ಇದೊಂದೊಂದು ಟೈಮ್ದಾಗ ಎಷ್ಟು ಫ್ರೀ ಇರ್ತದೆ ಗೊತ್ತೇನ್ರಿ ಈ ಪ್ಲೇಸ್. ಒಂದು ಏನೂ ಇರಂಗಿಲ್ಲ ರೀ. ಈಗ ನೋಡಿದ್ರೆ ಫುಲ್ ಬಿಜಿ ಐತ್ರಿ ಈ ಜಾಗ. ನೋಡಿ ಎಷ್ಟು ಜನ ತುಂಬಿದಾರಪ್ಪ ಅಂತಂದ್ರೆ ಲಕ್ಷಾನುಗಟ್ಲೆ. ಹಾಗೆ ದಿನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. 1 ಗಂಟೆ 2 ಗಂಟೆ 3 ಗಂಟೆ ಮಟನೂ ಹಿಂಗೆ ಅಡ್ಡಾಡ್ತಾ ಇರ್ತಾರೆ ಸ್ನೇಹಿತರೆ. ನೋಡ್ತಿರ್ಬೋದು, ಅದ್ಭುತವಾಗಿ ಕಾಣಾಗ್ತೈತಿ ಈ ಗ್ರೌಂಡು. ಮತ್ತು ಇಲ್ಲಿ ಕಲರ್ಫುಲ್ ಲೈಟ್ಗಳು ಅವು ಇವೆಲ್ಲ ನೋಡಿದ್ರೆ ಇಲ್ಲಿ ಬಿಟ್ಟು ಹೋಗಂಗೆ ಅನ್ಸಂಗಿಲ್ಲ. ಇಲ್ಲಿ ಚಂತನ ಅಡ್ಡಾಡಿದ್ರು ಬೇಸರ ಹಂಗಿಲ್ಲ, ಹಂಗೈತಿ ಸ್ನೇಹಿತರೆ ಇಲ್ಲಿ. ಇಲ್ಲಿ ನೋಡ್ಬೋದು ಸಣ್ಣವರು, ಚಿಕ್ಕವರು, ಸಣ್ಣ ಮಕ್ಕಳು, ದೊಡ್ಡವರು, ಅಂಕಲ್ಲು, ಆಂಟಿಗಳು ಎಲ್ಲರೂ, ದೊಡ್ಡವರು, ಹಿರಿಯರು ಎಲ್ಲರೂ ಬರ್ತಾರೆ ಸ್ನೇಹಿತರೆ. ನೀವು ಬರ್ರಿ, ನೀವು ಎಂಜಾಯ್ ಮಾಡಿರಿ, ಖುಷಿಯನ್ನು ಅನುಭವಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದೆ ಓಡಿಸೋಣಂತೆ ಬನ್ನಿ. ಸ್ನೇಹಿತರೆ, ಇವರೇ ನಮ್ಮ ಮಲ್ಲು ಸರ್, ನಮ್ಮ ಆತ್ಮೀಯರು. ಇವರು ಕೂಡ ಆಗಲೇ ನಿಮ್ಗೆ ತೋರಿಸಿದೆ. ಇವತ್ತು ನಾವ್ ಏನ್ ಮಾಡತ್ತೀವಪ್ಪ ಅಂತಂದ್ರ ಗ್ರಾಮ ದೇವತೆ ಮತ್ತು ಜಾತ್ರೆಯನ್ನ ಫುಲ್ ಎಂಜಾಯ್ ಮಾಡತ್ತೀವಿ. ಇವತ್ತ ಹೊಸರು ಕುಡಿ ಪೂರ್ತಿ ಜಾತ್ರೆಯನ್ನ ಅಡ್ಡಾಡಿ ಎಲ್ಲ ಇದು ಮಾಡಿ ಮುಂದೆ ಏನೇನಾಗುತ್ತೆ ಏನೇನಲ್ಲಿ ತೋರಿಸ್ತೀವಿ ಅಂತ. ಸ್ನೇಹಿತರೆ, ನಾವಿವತ್ತು ಲಾಂಗ್ ಡ್ರೈವ್ ಹೋಗ್ತಾ ಶ್ರೀಕಾಂತ್ ಸರ್ ವಿತ್ ಅಂಡ್ ಶರಣು ಅಂಡ್ ಬಸವರಾಜ್ ನಾಟಿಕರ್ ಸರ್. ಹೇಳಿದಿ ನರಗುಂದ ಗುಡದಾಗ ಕುಂತ ನೀಯಾಡಿ ನಿನ್ನ ಕಣ್ಣ ಮುಂದೆ ನಾ ಇರಲಿಲ್ಲ ಊಟಕ್ಕ ನಾ ಕುಂತಾರ ಗೊತ್ತಿಲ್ಲದಂಗ ಇಳ್ತಿದ್ದು ಕಣ್ಣನ ಊರ ಪ್ರೀತಿ ಮೋಸ ಹುಡುಗರಿಗೆ ಕಟ್ಟಿದ ಬುದ್ಧಿ.
ಇಲ್ಲ